ಹೂವಿನ ಬಾಣದಂತೆ. ಏನಾಯ್ತು? ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ ವಿಗ್ಗಿ. ನಂಗೆ 1 ವಾರದಿಂದ ತಲೆ ಕೆಟ್ಟೋಗ್ತಾನೆ ಇದೆ. ಅಂತದ್ ಏನ್ ಮಚ್ಚ ನೀನು ತಲೆಯಲ್ಲಿ ಕೆಡ್ಸ್ಕೊಂತ ಇದ್ಯಾ? iPhone 17 ರಿಲೀಸ್ ಆಗಿದೆ. ಪಾತೆ 1 ವಾರದಿಂದ ಏನೋ ಸ್ಕೆಚ್ ಆಗ್ತಾವಳೆ. 17 ಇಯರ್ಸ್ ಕೊಡು ವಿಗ್ಗಿ. 10 ಇಂದ ಇಸ್ಕೊಡ್ತಾ ಇದೀನಿ. 10, 11, 12, 13, 14, 15, 16 ಇಲ್ಲಿವರೆಗೂ ಬಂದಿದ್ದೀನಿ ನಾನು. 5 ಇಂದಾನೇ ಸ್ಟಾರ್ಟ್ ಮಾಡಿದೀನಿ. ಅದಕ್ಕೆ ನಾನೇನ್ ಮಾಡ್ಲಿ? ನೀನ್ ಹುಟ್ಟಾಗ್ಲೇ ಐಫೋನ್ ಉಟ್ಕೊಂಡ್ ಬಂದ್ರೆ ನಾನೇನ್ ಮಾಡ್ಲಿ? ನಮ್ ಮನೇಲಿ ಅದು ಪರಂಪರೆ ವಿಗ್ಗಿ. ಪರಂಪರೆ. ನಮ್ ಫ್ಯಾಮಿಲಿ, ನಾನು ಎಲ್ಲರೂ ಹಂಗೆ ಯಾವಾಗ ಒಂದು ಹೊಸ ಅಪ್ಡೇಟ್ ಬಂದ್ರು ಚಕ್ ಅಂತ ಯೂಸ್ ಮಾಡ್ತೀವಿ. ಚಕ್ ಅಂತ ಯೂಸ್ ಮಾಡೋದು. ಎಷ್ಟ್ ಕಿಡ್ನಿ ಹೋಗಿದೆ? ನಂದು ಆಲ್ರೆಡಿ ಒಂದು ಹೋಗಿದೆ iPhone 14 ಗೆ. ಇನ್ನೊಂದು ಇದೆ ತಾನೆ ವಿಗ್ಗಿ. ಪ್ಲೀಸ್ ವಿಗ್ಗಿ, ಪ್ಲೀಸ್. ಎಂತ ಒಳ್ಳೆ ಮನ್ಸು. ಕಿಡ್ನಿ ಹೋದ್ರೂ ಪರವಾಗಿಲ್ಲ ವಿಗ್ಗಿ. ನನ್ ಫೋನ್ ಅಲ್ಲಿ ನೋಡು ವಿಗ್ಗಿ, ಬರೀ 2 ಕಣ್ಣಿದೆ ವಿಗ್ಗಿ. 3 ಕಣ್ ಬಿಟ್ಟಿದ್ದಾನೆ ವಿಗ್ಗಿ ಅವನು. ನಂಗ್ ನಿದ್ದೆ ಬರ್ತಾ ಇಲ್ಲ, ನನ್ ಊಟ ಸೇರ್ತಾ ಇಲ್ಲ. 1 ವಾರದಿಂದ ನೀನೇ ನೋಡ್ತಿದ್ದೆ, ನಾನು ಒಂಚೂರು ನಗ್ಲಿಲ್ಲ. ಆಕ್ಚುಲಿ 1 ವಾರ ನಾನ್ ನೆಮ್ಮದಿಯಾಗಿದ್ದೆ, ಬಿಕಾಸ್ ನೀನ್ ಸೈಲೆಂಟ್ ಆಗಿದ್ದಿದ್ದಕ್ಕೆ. ನೋಡು ಕಂಡೀಷನ್ ನೋಡು. 5 ವರ್ಷದಿಂದ ಒಂದೇ ಫೋನ್ ಯೂಸ್ ಮಾಡ್ತಾ ಇದೀನಿ. iPhone 10 ನಿದ್ದೆ ಬರ್ತಾ ಇಲ್ಲ. ಇಲ್ಲೆಲ್ಲ ಬಂದ್ಬಿಡಿ, ಎಲ್ಲ ಹೊಡೆದಾಕ್ಬಿಟ್ಟಿದ್ಯಾ ವಿಗ್ಗಿ. ಬೇಗ 17 ತಗೊಳ್ಳೋಣ ಪ್ಲೀಸ್. ಬರೀ ಸ್ಕ್ರೀನ್ ಗಾರ್ಡ್ ತೆಗೆದ್ರೆ ಹೊಸ ಫೋನ್. ಬರೀ ಪ್ರೀ ಬುಕ್ ಅಂತ ಇಟ್ಕೊಂಡವ್ರೆ. ಅದನ್ನೇ ಮಾಡಿಲ್ಲ ತಾನೆ. ನಾನು ಓದ್ಬೇಕಾದ್ರೂ ನಾನು ಬುಕ್ಸ್ ತಗೊಂಡಿಲ್ಲ, ಬಾಡಿಗೆ ತಗೊಂಡು ಓದ್ತಾ ಇದ್ದೆ ನಾನು ಲೈಬ್ರರಿಯಿಂದ. ನೀನ ಮ್ಯಾಕ್ ಬುಕ್ ಬೇರೆ ತಗೊಬೇಕು ವಿಗ್ಗಿ. ಏನೇ ಮ್ಯಾಕ್ ಅಲ್ಲಿ ಏನ್ ಹೆಸರಿದ್ರು ತಗೊಬೇಕನೆ ನಿನಗೆ? ಮೊನ್ನೆ ತಾನೇ ಒಂದ್ 5,000 ಕೊಟ್ಟು ಏನೋ ಮ್ಯಾಕ್ ಕಾಸ್ಮೆಟಿಕ್ ತಗೊಂಡೆ. ಎಷ್ಟ್ ಕಣ್ಣು ಬಿಡ್ತೀರಾ? ಇಲ್ಲ ಎಷ್ಟ್ ಕಣ್ ಬಿಡ್ತೀರಾ ನೀವು? iPhone 12 ಇಂದ ಅದೇ 3 ಕಣ್ ಬಿಡ್ತೀರಾ. ಏನು ಚೇಂಜಸ್ ಇಲ್ಲ. ಏನೋ ಚಿಪ್ ಮಾತ್ರ ಚೇಂಜ್ ಮಾಡ್ತಾರೆ. 11, 12, 13, 14, 15, 19 ಚಿಪ್ ವರೆಗೂ ಬಿಟ್ಟವನೆ. ಬನಾನಾ ಚಿಪ್ಸ್ ತಿಂದಿದ್ಯಾ ನೀನು? ಬನಾನಾ ಚಿಪ್ಸ್ ತಿಂದಿದ್ಯಾ? ಜೀವನದಲ್ಲಿ ಒಂದು ಫೋನ್ ಅಂದ್ರೆ ಒಂದು ಅಪ್ಡೇಟ್ಸ್ ಗಳು ಇರಬೇಕು. ನನ್ನ ಮಕ್ಕಳು iPhone 16ಗೆ ಇವಾಗ ಇದ್ ಬಿಡ್ತಾವ್ರೆ. ಆ ಕಾಲದಲ್ಲಿ ನೋಕಿಯಾ ಅವ್ರೆ ಹಿಂಗ್ ಬಿಟ್ಟಿದ್ರು ಈ ಬಟನ್, ಅವ್ರು ಇವಾಗ ಬಿಡ್ತಾವ್ರೆ. ಏನ್ I'm a die hard iPhone user ವಿಗ್ಗಿ. ಬಟ್ ಸಿಗಲ್ಲ ಐಫೋನ್. ಕೂಲಿ ನೀನ್ ಕಾಲ್ ಕೊಡ್ತೀಯೋ, ಕಣ್ ಕೊಡ್ತೀಯೋ, ಕಿಡ್ನಿ ಕೊಡ್ತೀಯೋ, ಏನ್ ಕೊಡ್ತೀಯೋ ಕೊಡು, ಒಟ್ನಲ್ಲಿ ಐಫೋನ್ ಕೊಡು. ಹುಡುಗ್ರ, ಓಂ ಐಫೋನ್ ಆಯ ನಮಃ. ನಿಮ್ ಜೀವನದಲ್ಲಿ ಐಫೋನ್ 3 ಕಣ್ಣಾಯ ನಮಃ. ನೀವ್ ಏನ್ ಬೇಕಾದ್ರೂ ಮಾಡಿ. ಐಫೋನ್ ಇವತ್ತೇ ಬರೋ ತರ ಆಯ ನಮಃ. ಈ ತರ ಅವ್ರನ್ನ ಮದುವೆ ಮಾಡ್ಕೊಂಡು ಐಫೋನ್ ಆಂಬುಲೆನ್ಸ್ ಅಲಾರಾಮ್ ಹೊಡೆದಂಗೆ ಅವಾಗ್ಲಿಂದ ಹೊಡಿತಾವಳೆ. ಒಂದು ಇನೋವೇಷನ್ ಇರಬೇಕು. ಏನಿಲ್ಲ, ಹೆಸರಲ್ಲಿ ಮಾತ್ರ ಐಫೋನ್ ಅಷ್ಟೇ. ಐ ಅಂದ್ರೆ ಈಗೋ. ಈ ಈಗೋ ಸ್ಯಾಟಿಸ್ಫೈ ಮಾಡ್ಬೇಕು, ಜನರಿಗೆ ಗೊತ್ತಾಗುತ್ತೆ. ಬರೀ ಸ್ಟೇಟಸ್. ಐಫೋನ್ ತಗೊಂಡ್ರೆ ನಿಂಗೆ ಸ್ಟ್ಯಾಂಡರ್ಡ್ ಬರುತ್ತೆ, ಮರ್ಯಾದೆ ಬರುತ್ತೆ. ಐ ಮೂವಿ ಪಾತ್ರಿಕಿಯಾ ಅದಕ್ಕೆ ನಾವೇ ಇಪ್ಪಡಿ ಆಯ್ರಲ್ಲ ಅಪ್ಪಡಿ ಆಯ್ರವಿಂಗ ಐಫೋನ್ 100 ಬರೋಷ್ಟಲ್ಲಿ ಹಿಂಗ್ ಆಗ್ಬಿಡ್ತೀರಾ. ಆ ಚೈನಾ ಪ್ರಾಡಕ್ಟ್ ಯಾಕೆ ಇಷ್ಟು ಕೊಡ್ತಾರ ಅಂತ ನನಗೆ ಅರ್ಥನೇ ಆಗ್ತಲ್ಲ. $10 ಆ ಫೋನು ನನ್ಗೆ ಆಪಲ್ ಇಸ್ಕೊಡ್ತೀನಿ ಮಚ್ಚ. ನಂಗೆ ಗೊತ್ತು ನೀನ್ ಯಾವ ಆಪಲ್ ಬಗ್ಗೆ ಮಾತಾಡ್ತಿದ್ಯಾ ಅಂತ. ಖರ್ಚು ಮಾಡಿ ಜಮ್ಮು ಕಾಶ್ಮೀರ್ಗೆ ಹೋಗಾದ್ರೂ ನಾನು ಆಪಲ್ ಇಸ್ಕೊಡ್ತೀನಿ. ನನಗೆ ಜಮ್ಮು ಕಾಶ್ಮೀರ್ಗೆ ಹೋಗೋ ದುಡ್ಡಲ್ಲಿ ನಂಗೆ ದುಡ್ಡು ಕೊಟ್ಬಿಡು ಸಾಕು. ಜಮ್ಮು ಕಾಶ್ಮೀರ್ಗೆ ಹೋದ್ರೆ ನಿನಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಐಫೋನ್ ಅಲ್ಲಿ ಏನ್ ಡ್ಯಾಶು ಸಿಗಲ್ಲ. ಜಮ್ಮು ಕಾಶ್ಮೀರ್ಗೆ ಹೋದ್ರೆ ನಾನು ಯಾವಾಗ ಸತ್ತೋಗ್ತೀನಿ ಗೊತ್ತಿಲ್ಲ. 3 ಕಣ್ಣು ಚುಚ್ಚಕ್ಕಿಟ್ಟವ್ರೆ ಎಲ್ಲಾ ಫೋನಲ್ಲೂ. 3 ಕಣ್ಣು. ಇದೊಂದು ಕ್ಯಾಮ್ರಾ. ಇದು ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಅದು ಇದು ಆಚೆ ಬಂದಿದೆ. ಇದು ಈ ತರ ಇಲ್ಲ ವಿಗ್, ಇದು ಬೇರೆ ತರ ಇದೆ. ಇದು 2 ಕಣ್ಣು. ಇದ್ರ ಡಿಸೈನ್ ತೋರ್ಸು. ಇದು I am upgrading, that's what I'm saying. You bloody guys are getting upgraded. My bank account is getting downgraded. ಬೇಡ ಬೇಡ ಪ್ಲೀಸ್. ಆಮೇಲೆ ನಾನು ಈಸ್ಕೊಡೋ ಪರಿಸ್ಥಿತಿ ಬರುತ್ತೆ ನನಗೆ ಗೊತ್ತು. ರಿಲ್ಯಾಕ್ಸ್ ವಿಗಿ, ಕಿರ್ಚ್ಬೇಡ ವಿಗಿ. ಅವಳನ್ನ ಯಾಕೆ ನಾಪ್ಕ ಮಾಡಿಸ್ತಾ ಇದೀಯ ಅವಾಗ? Bye friends, we are going to buy an iPhone.